ತಾಯಿ ತನ್ನ ಮಗುವನ್ನು ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎಂದು ಹೇಳಿ, ತಾಯಿ ಹಾಗೆ ಸಂತೈಸಿ ತಂದೆ ಹಾಗೆ ಆದರಿಸುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ನಾನು ಶುಭ ವಂದನೆಗಳನ್ನು ನಾನು ತಿಳಿಸ್ತೇನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ಕೃಪೆ ಹಾಗೂ ದೇವರ ಪ್ರೀತಿ, ದೇವರ ವಾಕ್ಯ ಶಾಶ್ವತವಾದದ್ದು. ಆತನ ಪ್ರೀತಿ ಶಾಶ್ವತವಾದದ್ದು, ಆತನ ಕೃಪೆ ಶಾಶ್ವತವಾದದ್ದು, ಆತನ ವಾಕ್ಯ ಶಾಶ್ವತವಾದದ್ದು. ಯಾಕೆಂದರೆ ದೇವರು ಅಲ್ಫಾ ಒಮೇಗ, ಆದಿಯೂ ಆತನೇ, ಅಂತ್ಯವೂ ಆತನೇ, ಸರ್ವ ಯುಗಗಳ ಅರಸನು, ಅಮರತ್ವ ಉಳ್ಳವನು, ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸಿಸುವಂಥ ದೇವರು. ಎಲ್ಲ ದಿವಸಗಳು, ಯುಗದ ಸಮಾಪ್ತಿವರೆಗೂ, ಈ ಲೋಕದ ಅಂತ್ಯದವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂಥ ದೇವರು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾನು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಕಲಿಯುವಂತೆ, ಹಂಚುವಂತೆ ದೇವರು ಕೃಪೆ ಮಾಡಿದ್ದಾರೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ನಾನು ನಂಬುತ್ತೇನೆ ನೀವೆಲ್ಲರೂ ಕೂಡ ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದೀರೆಂಬುದಾಗಿ ಕರ್ತನಲ್ಲಿ ನಾನು ನಂಬುತ್ತೇನೆ. ಪ್ರತಿದಿನ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ನಾನು ಕರ್ತನಲ್ಲಿ ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಪೂರ್ತಿಯಾಗಿ, ಇಡೀ ಸತ್ಯವೇದದ ಎಲ್ಲ ಪುಸ್ತಕಗಳು, ವಚನಗಳು, ಅಧ್ಯಾಯಗಳಲ್ಲಿ ಒಂದೇ ಒಂದು ಸಾಬೀತುಪಡಿಸ್ತದೆ, ಒಂದೇ ಒಂದು ವಾಕ್ಯ ಅದನ್ನು ಪ್ರೂಫ್ ಮಾಡ್ತದೆ. ದೇವರು ಪ್ರೀತಿ ಸ್ವರೂಪಿ ಉಳ್ಳಂಥ ದೇವರು, ದೇವರು ಪ್ರೀತಿ ಸ್ವರೂಪಿಯಾದಂಥ ದೇವರು. ಒಂದೊಂದು ವಚನಗಳು, ಒಂದೊಂದು ವಾಕ್ಯಗಳು ನಾವು ಓದುವಾಗ ದೇವರ ಮನಸ್ಸಿನಲ್ಲಿ ಎಷ್ಟು ಪ್ರೀತಿ ತನ್ನ ಮಕ್ಕಳ ಮೇಲೆ ಇದೆ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿಯುತ್ತೇವೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಪ್ರೀತಿ ಇರುವಾಗ ಆತನು ಅಪಾರವಾದಂಥ ಪ್ರೀತಿ ನಮ್ಮ ಮೇಲೆ ದೇವರು ಕೊಟ್ಟಿದ್ದಾರೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಲೋಕದಲ್ಲಿ 3 ವಿಧವಾದಂಥ ಪ್ರೀತಿ ನಾವು ನೋಡ್ತೀವಿ. ಒಂದು ತಂದೆ ತಾಯಿಯ ಪ್ರೀತಿ, ತಂದೆ ತಾಯಿ ಒಡ ಹುಟ್ಟಿದಂಥವರ ಮಮತೆಯ ಆ ಪ್ರೀತಿ. ಎರಡನೇದು ಗಂಡ ಹೆಂಡತಿ ಮೋಹದ ಒಂದು ಪ್ರೀತಿ. ಮೂರನೇದಾಗಿ ಆ ಪ್ರೀತಿ ಯಾರ ಜ್ಞಾನಕ್ಕೂ ನಿಲುಕದಂಥ ರೀತಿಯಲ್ಲಿ, ಅದರ ಆಳ ಅಗಲ ಎತ್ತರ ನಮ್ಮ ಜ್ಞಾನಕ್ಕೆ ನಿಲುಕುವುದಿಲ್ಲ. ಅದು ದೈವಿಕವಾದಂಥ ಪ್ರೀತಿ, ಶಾಶ್ವತವಾದ ಪ್ರೀತಿ. ನಮ್ಮಲ್ಲಿ ಯಾವುದು ಕಾರಣಗಳ ಇಲ್ಲದೆ ನಮ್ಮನ್ನು ಪ್ರೀತಿಸಿ ಅಪ್ಪಿಕೊಂಡಂಥ ಆ ಪ್ರೀತಿ. ಈ 2 ಪ್ರೀತಿ, ತಂದೆ ತಾಯಿ ಪ್ರೀತಿ, ಮಮತೆ ಪ್ರೀತಿ, ಮೋಹದ ಪ್ರೀತಿ, ಅವೆಲ್ಲ ಏನಾಗಿದೆ, ಅದು ಪ್ರಾರಂಭನೂ ಇದೆ, ಅದಕ್ಕೂ ಕೊನೆಯೂ ಕೂಡ ಇದೆ. ಆದರೆ ದೇವರ ಪ್ರೀತಿ ಅದು ಶಾಶ್ವತವಾದದ್ದೇ, ಅದಕ್ಕೆ ಕೊನೆ ಇಲ್ಲ. ನಿನ್ನೆ ಇದ್ದ ಹಾಗೆ ಅದೇ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಪ್ರೀತಿಯ ಮುಖಗಳು ನಾವು ನೋಡುತ್ತೇವೆ. ಕ್ಷಮಾಪಣೆ, ಕರುಣೆ, ಹೊಗಳಿಕೊಳ್ಳದೇ ಇರುವುದು, ಉಬ್ಬಿಕೊಳ್ಳದೇ ಇರುವುದು, ಮರ್ಯಾದೆಗೆಟ್ಟು ನಡೆಯದೇ ಇರುವಂಥದ್ದು, ಸ್ವಪ್ರಯೋಜನವನ್ನು ಚಿಂತಿಸದೇ ಇರುವುದು, ಅಪಕಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ದೇವರ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಆತನು ಪ್ರೀತಿ ಉಳ್ಳಂಥ ದೇವರು. ಆತನು ಮನುಷ್ಯರ ಹಾಗೆ ಮುಖಗಳನ್ನು ನೋಡಿ ಪ್ರೀತಿಸುವವನಲ್ಲ. ಆತನು ಪ್ರತಿಯೊಬ್ಬರ ಅಂತರಂಗವನ್ನು ಶೋಧಿಸುವಂಥ ದೇವರು. ನನ್ನ ದೇವರು ಪ್ರೀತಿ ಸ್ವರೂಪಿಯಾಗಿದೆ. ಆ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ರೋಮಾಪತ್ರಿಕೆ 5:7 ವಚನದಲ್ಲಿ, ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು, ಒಳ್ಳೆ ವ್ಯಕ್ತಿಗಾಗಿ. ಈಗಾಗಲೇ ನಾವು ನೋಡ್ತೇವೆ, ರಾಜಕೀಯ ನಾಯಕರಲ್ಲಾಗಲಿ, ಸಿನಿಮಾ ನಟರಲ್ಲಾಗಲಿ, ಅಥವಾ ಸ್ಪರ್ಧೆಯಲ್ಲಿರುವಂಥ ಎಲ್ಲ ಆಟಗಾರರಾಗಲಿ, ಅವರಿಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಒಬ್ಬರು ಅಭಿಮಾನಿಗಳು. ಅವರಿಗಾಗಿ ಅವರ ಆ ಒಂದು ರೀತಿಯಲ್ಲೇ ನಾವು ಏನು ಮಾಡ್ತೀವಿ ಅಂತಂದರೆ ಅವ್ರನ್ನ ತುಂಬ ಇಷ್ಟಪಡ್ತೀವಿ ಎಲ್ಲರೂ ಕೂಡ. ಹೀಗಿದ್ದಾಗ ನೀತಿವಂತನಿಗಾಗಿ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಕ್ಕಾಗಿ ಯಾರಾದರೂ ಧೈರ್ಯ ಮಾಡಿದ್ರು ಮಾಡ್ಯಾನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕೂಡ, ನಾವು ಪಾಪಿಗಳು, ಅವಿದೇರು, ಮೊಂಡರು, ಕೆಲಸಕ್ಕೆ ಬಾರದವರು, ದೇವರ ದೃಷ್ಟಿಯಲ್ಲಿ ಯಾವ ಯೋಗ್ಯತೆ ನಮಗಿಲ್ಲದಿದ್ದಾಗಲೂ ದೇವರು ನಮ್ಮ ಮೇಲೆ ತನಗಿರುವಂಥ ಪ್ರೀತಿಯನ್ನು ಯೇಸುವಿನ ಮೂಲಕ ಸಿದ್ಧಾಂತಪಡಿಸಿದ್ದಾರೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. 103 ಕೀರ್ತನೆ 3ನೇ ವಚನದಲ್ಲಿ, ಆತನು ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸುವವನು. ಎಷ್ಟು ಸುಂದರವಾದಂಥ ವಾಕ್ಯ ಇದು. ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸು. ನಿನ್ನಲ್ಲಿ ಯಾವಾಗಲೂ ಅದನ್ನು ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವನಲ್ಲ,
ಪೂರ್ವ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮಿಂದ ನಮ್ಮ ಅಪರಾಧಗಳನ್ನು ತೆಗೆದು ದೂರ ಮಾಡುವಂತ ಕರ್ತನು, ರಕ್ಷಕನು ಏಸು ಕ್ರಿಸ್ತನು. ಏಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಮಳೆಯಿಂದ ಜಡಿಯಲ್ಪಟ್ಟಾಗ, ಆತನ ಮುಖದ ಮೇಲೆ ಉಗುಳಿದಾಗ, ಕೈಗಳಲ್ಲಿ ಮಳೆಗಳಿಂದ ತೂಗು ಹಾಕಲ್ಪಟ್ಟಾಗ, ಕೊರಡೆಯಿಂದ ಆತನಿಗೆ ಪೂರ್ತಿ ಆತನ ಶರೀರವೆಲ್ಲ ರಕ್ತಮಯವಾಗಿ ಅಷ್ಟು ಭಯಂಕರವಾದ ಕ್ರೂರವಾದಂಥ ಶಿಕ್ಷೆಗೆ ಒಳಪಟ್ಟಾಗಲೂ ಯೇಸು ಸ್ವಾಮಿ ಈ ಲೋಕದ ಜನರಿಗಾಗಿ, ಈ ಲೋಕದ ಎಲ್ಲ ಮಾನವ ಕುಲದ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ತೋರಿಸಿದಂಥ ಆ ಕಣ್ಣೀರು, ಆ ಒಂದು ಮಮತೆ, ಆತನ ಹೃದಯದಲ್ಲಿರುವಂಥ ಆ ಪ್ರೀತಿ, ತಂದೆ ಇವರನ್ನ ಕ್ಷಮಿಸುತ್ತಾ ಏನ್ ಮಾಡ್ತಾ ಇದ್ದಾರೋ ಅರಿಯರು ಎಂಬುದಾಗಿ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ರಕ್ತಧಾರೆ ಇಲ್ಲದೆ ಪಾಪಕ್ಕೆ ಪರಿಹಾರ ಇಲ್ಲ. ಹೋರಿ ಹೋತಗಳ ರಕ್ತದಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗೋದಿಲ್ಲ. ಅದಕ್ಕೆ ಪೂರ್ಣ ಅಂಗವಾದಂಥ ನಿಷ್ಕಲಂಕವಾದಂಥ ದೇವರ ಕುರಿಮರಿಯಾಗಿರುವ ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಪತ್ರಿಕೆ 1:8-9 ನಾವು ನೋಡ್ತಾ ಇದ್ದೇವೆ, ಯೇಸುವಿನ ರಕ್ತ ಸಕಲ ಅನೀತಿಯಿಂದ, ಸಕಲ ಪಾಪಗಳಿಂದ ನಿಮ್ಮನ್ನ ಬಿಡಿಸಿ ನಿಮ್ಮನ್ನ ಶುದ್ಧಿ ಮಾಡುತ್ತದೆ. ಇವತ್ತು ನಿಷ್ಕಲಂಕವಾದಂಥ ದೇವರ ಕುರಿಮರಿಯಾಗಿರುವ ಯೇಸುವಿನ ರಕ್ತದ ಮೂಲಕವಾಗಿ ನಮಗೆ ಕೃಪೆ ಸಿಗುವಂತಾಗಿದೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಪರಾಧಗಳು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಇವತ್ತು ಯೇಸುವಿನ ರಕ್ತವಿಲ್ಲದೆ ನಿಮಗೆ ಯಾವ ಪಾಪ ಪರಿಹಾರ ಇಲ್ಲ. ಯೇಸುವಿನ ರಕ್ತವೇ ನಮ್ಮನ್ನು ಪಾಪದಿಂದ, ಶಾಪದಿಂದ, ರೋಗದಿಂದ, ಎಲ್ಲ ರೀತಿಯಾದಂಥ ಒಂದು ಸೈತಾನನ ಒಂದು ಕೈಗಳಿಂದ ರಕ್ಷಿಸುವಂಥದ್ದು ಯೇಸುವಿನ ರಕ್ತ. ಆತ ನಮಗೆ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆತನು ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸುವನು. ಎಂಥ ಕೃಪೆ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನ, ಯೇಸುವನ್ನೇ ಈ ಲೋಕಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಯೇಸು ಇಲ್ಲದೆ ರಕ್ಷಣೆ ಯಾವ ಹೆಸರಿನಲ್ಲಿ ಇಲ್ಲ. ಬೈಬಲ್ ಹೇಳ್ತಾ ಇದೆ. ಖಂಡಿತವಾಗಿ ಈ ಆಕಾಶದ ಕೆಳಗೆ, ಭೂಮಿ ಮೇಲೆ ಬೇರೆ ಯಾವ ಹೆಸರಿನಲ್ಲಿ ನಿಮಗೆ ರಕ್ಷಣೆ ಇಲ್ಲ. ರಕ್ಷಣೆ ಸಿಗಬೇಕಾಗಿದ್ದರೆ ಯೇಸುವಿನ ಹೆಸರಿನಲ್ಲಿ ಮಾತ್ರ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ರಕ್ಷಣೆ ಇದೆ. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಬಂದು ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತೆಂಬುದಾಗಿ ನೀನು ಯೇಸುವನ್ನೇ ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಆಗ್ತದೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆತನು ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸುವವನು. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಹುಟ್ಟಿದ ಪ್ರತಿ ಒಬ್ಬ ಮನುಷ್ಯನು ಅವನು ಪಾಪದಿಂದಲೇ ಹುಟ್ಟಿದ್ದಾನೆ. 2 ವಿಧವಾದ ಪಾಪ, ಒಂದು ಜನ್ಮ ಪಾಪ, ಒಂದು ಕರ್ಮ ಪಾಪ. ಆದರೆ ಯೇಸು ಸ್ವಾಮಿ ಈ 2 ಪಾಪಗಳಿಂದ ಬಿಡಿಸ್ಲಿಕ್ಕಾಗಿ ತನ್ನ ದೇಹವನ್ನು ಮರಣಕ್ಕೆ ಒಪ್ಪಿಸಿ ನಮಗೋಸ್ಕರ ಆತನು ಕ್ರಯ ಕಟ್ಟಿದ್ದಾರೆ. ಆ ರಕ್ತದ ಮೂಲಕವಾಗಿ ನಮ್ಮ ಕೃಪೆ ಇದೆ. ಆತನು ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಬ್ಬ ಹೆಂಗಸು, ಒಬ್ಬ ಸ್ತ್ರೀ, ಆಕೆ ತಪ್ಪು ಮಾಡುವಾಗಲೇ ಆ ಫರಿಸಾಯರ ಕೈಯಲ್ಲಿ ಸಿಕ್ಕಿದಾಗ ಯೇಸುವಿನ ಹತ್ರ ತೆಗೆದುಕೊಂಡು ಬಂದು, ಯೇಸುವೇ, ಈಕೆ ತಪ್ಪು ಮಾಡುವಾಗಲೇ, ಅಪರಾಧ ಮಾಡುವಾಗಲೇ ಆಕೆ ನಮ್ಮ ಕೈಗೆ ಸಿಕ್ಕಿದ್ದಾಳೆ. ಆದರೆ ಇಂಥವರ ವಿಚಾರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಇಂಥವ್ರನ್ನ ಕಲ್ಲು ಹೊಡೆದು ಸಾಯಿಸಬೇಕು ಅಂತೇಳಿ ಮೋಶೆ ಮೂಲಕವಾಗಿ ನಮಗೆ ದೇವರ ಧರ್ಮಶಾಸ್ತ್ರ ಸಿಕ್ಕಿದೆ. ಈ ವಿಚಾರದಲ್ಲಿ ನೀನೇನು ಹೇಳುತ್ತಿ ಎಂಬುದಾಗಿ ಯೇಸುವನ್ನ ಮುಂದೆ ಆಕೆ ಹೆಂಗಸನ್ನ, ಎಲ್ಲರ ಕೈಯಲ್ಲಿ ಕಲ್ಲುಗಳಿದೆ, ಎಲ್ಲರೂ ಆಕೆಯನ್ನು ಮೇಲೆ ಕಲ್ಲು ಎಸೆಯುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮ್ಮೊಳಗೆ ಯಾರಲ್ಲಿ ಪಾಪ ಇಲ್ಲೋ, ನಿಮ್ಮಲ್ಲಿ ಒಳಗೆ ಯಾರಲ್ಲಿ ಪಾಪ ಇಲ್ಲೋ ಅವರು ಮೊದಲು ಕಲ್ಲು ಹೊಡೆಯಲಿ ಎಂಬುದಾಗಿ. ಹೀಗಿರುವಾಗ ಈ ಮಾತು ಕೇಳಿದಾಗ ಪ್ರತಿಯೊಬ್ಬರು, ಚಿಕ್ಕವರು ಎಲ್ಲರೂ ಕೂಡ ಕಲ್ಲು ಬಿಟ್ಟು ಹೋದರು. ಆದರೆ ಯೇಸು ಸ್ವಾಮಿ ಆ ಹೆಂಗಸನ್ನು ನೋಡಿ ಹೇಳ್ತಾರೆ, ಅಮ್ಮ, ನಿನ್ನ ಮೇಲೆ ಯಾರು ಕಲ್ಲು ಹೊಡಿಲಿಲ್ಲ. ಇಲ್ಲ ಕರ್ತನೆ, ನನ್ನ ಮೇಲೆ ಯಾರು ಕಲ್ಲು ಹೊಡಿಲಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. ಇನ್ಮೇಲೆ ಪಾಪ ಮಾಡಬೇಡ, ನಿನ್ನ ಅಪರಾಧಗಳು ಕ್ಷಮಿಸ್ತೇನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಯೇಸು ಇಲ್ಲದೆ ಬೇರೆ ಯಾವ ಹೆಸರಿನಲ್ಲಿ ನಿಮಗೆ ರಕ್ಷಣೆ ಇಲ್ರಿ. ಬೈಬಲ್ ಹೇಳ್ತಾ ಇದೆ, ದೇವರ ಸತ್ಯ ಹೇಳ್ತಾ ಇದೆ, ಆತನು ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸುವನಾಗಿದ್ದಾನೆ. ಕ್ಷಮಿಸುವ ಕರ್ತನು. ಕರ್ತನಿಗೆ ಮಹಿಮೆ ಉಂಟಾಗಲಿ. 2ನೇದಾಗಿ, ಸಮಸ್ತ ರೋಗಗಳನ್ನು ಗುಣ ಮಾಡುವಂಥ ದೇವರು. ಇವತ್ತು ಎಷ್ಟು ಭಯಂಕರವಾದಂಥ ದಿನ ಪ್ರತಿಯೊಬ್ಬರು ಎದುರಿಸ್ತಾ ಇದ್ದಾರೆ. ಯಾರಿಗೂ ಇಂಥ ದಿನ ಬರುತ್ತದೆ, ಇಂಥ ಕಷ್ಟದಲ್ಲಿ ನಾವು ಇರುತ್ತೇವೆ, ಈ ರೋಗ ಪ್ರತಿಯೊಬ್ಬರನ್ನ ಈ ರೀತಿಯಾದ ಭಯ ಹುಟ್ಟಿಸ್ತದೆ ಎಂಬುದಾಗಿ ಯಾರಿಗೂ ಇದರ ಅನುಭವ ಇರಲಿಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಕರ್ತನಿಗೆ ಮಹಿಮೆ ಉಂಟಾಗಲಿ. ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು
ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ನನ್ನ ಕಡೆಗೆ ತಿರುಗಿ ನನ್ನ ದರ್ಶನ ಬಯಸುವುದಾದರೆ ನಾನು ಪರಲೋಕದಿಂದ ಅವರ ಪಾಪ ಕ್ಷಮಿಸಿ ಅವರ ದೇಶಕ್ಕೆ ಆರೋಗ್ಯ ನಾನು ಕೊಡುತ್ತೇನೆ ಎಂಬುದಾಗಿ ಇವತ್ತು ಪ್ರತಿಯೊಬ್ಬರು ದೇವರಿಗೆ ಮೊರೆ ಇಡುತ್ತಾ ಇದ್ದಾರೆ. ದೇವರೇ, ಈ ರೋಗ ಎಲ್ಲ ಬಿಟ್ಟು ಹೋಗಲಿ, ಈ ಕೊರೋನಾ ವೈರಸ್ ಎಲ್ಲ ಬಿಟ್ಟು ಹೋಗಲಿ ಎಂಬುದಾಗಿ. ಅದು ದೇವರು ಕರ್ತನು ಖಂಡಿತವಾಗಿ ದೇವರು ತನ್ನ ಮಕ್ಕಳ ಪ್ರಾರ್ಥನೆ ಕೇಳ್ತಾರೆ. ಯಾವಾಗಲೂ ಮನುಷ್ಯರು ಯಾವಾಗಲೂ ಆರೋಗ್ಯದಿಂದ ಇರಬೇಕು, ಸಮೃದ್ಧಿಯಾಗಿರಬೇಕು. ದೇವರು ಎಲ್ಲ ರೀತಿಯಾಗಿ ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡಲಿಕ್ಕೆ ಆತನು ಸಂತೋಷ ಪಡುವನಾಗಿದ್ದಾನೆ. ಹೀಗಿದ್ದಾಗ ದೇವರು ನಮ್ಮಿಂದ ಒಂದು ಕಾರ್ಯವನ್ನು ಬಯಸ್ತಾ ಇದ್ದಾನೆ. ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ, ನಮ್ಮ ತಪ್ಪು ಪಾಪಗಳನ್ನು ಅರಿಕೆ ಮಾಡುವಾಗ, ನಮ್ಮ ದೇಶದ ಎಲ್ಲ ಪರಿಸ್ಥಿತಿಯನ್ನ, ನಮ್ಮ ಇಡೀ ಒಂದು ದೇಶದ ಮೇಲೆ ಬಂದಂತ ಎಲ್ಲ ಈ ಕಂಟಕವನ್ನ ದೇವರು ತಪ್ಪಿಸುವನಾಗಿದ್ದಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆತನು ಸಮಸ್ತ ರೋಗಗಳನ್ನ ಗುಣ ಮಾಡುವಂತ ದೇವರು. ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ಎಲ್ಲ ತರದ ರೋಗಗಳನ್ನು, ಎಲ್ಲ ತರದ ಕಾಯಿಲೆಗಳನ್ನ, ಎಲ್ಲ ತರದ ಬೇನೆಗಳನ್ನ ಆತನು ಗುಣ ಮಾಡಿದನು. ದೇವರು ವಾಕ್ಯ ಹೇಳದ ನಿನ್ನೆ ಇದ್ದ ಹಾಗೆ ಇವತ್ತು ಕೂಡ ಇರುವಂತ ದೇವರು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು, ವ್ಯಾಧಿಗಳು ಅದು ಗುಣ ಮಾಡಲಿಕ್ಕೆ, ಅಂದರೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮಗೆ ಆರೋಗ್ಯ ಕೊಡುವವನಾಗಿದ್ದಾನೆ. ದೇವರ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿದಾಗ ದೇವರು ನಮಗೆ, ನಮ್ಮ ಪಟ್ಟಣಕ್ಕೆ, ನಮ್ಮ ದೇಶಕ್ಕೆ ಆರೋಗ್ಯ ಕೊಡುವಂಥ ದೇವರಾಗಿದ್ದಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. 3ನೇ ವಚನ ಹೇಳೋದಲ್ಲೇ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವನು. ಯೇಸುವನ್ನು ನಂಬದೆ ಹೋದರೆ, ಈ ಸಮಯ ನಿನ್ನ ಅಲ್ಲ ಕಳೆದರೆ ನಿನಗೆ ನಿನ್ನ ಜೀವನ ನಾಶನಕ್ಕೆ ಅದು ಹೋಗುವಂಥದ್ದಾಗಿದೆ. ಒಂದಿಲ್ಲ ಒಂದು ದಿವಸ ಈ ಶರೀರ ಮಣ್ಣಿಗೆ ಹೋಗುವಂಥದ್ದಾಗಿದೆ. ಒಂದಿಲ್ಲ ಒಂದು ದಿವಸ ಪ್ರತಿಯೊಬ್ಬ ಮನುಷ್ಯ, ಹುಟ್ಟಿದ ಮನುಷ್ಯ ಸಾಯಲೇಬೇಕಾಗಿದೆ. ಸಾವು ಕೊನೆಯಲ್ಲ, ಸಾವಿನ ನಂತರ ಒಂದು ನಿತ್ಯತ್ವ ಇದೆ. ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವಂಥ ದೇವರು. ಪ್ರತಿಯೊಬ್ಬ ಮನುಷ್ಯ, ಹುಟ್ಟಿದ ಮನುಷ್ಯನ ಸಾಯಲೇಬೇಕು. ಮನುಷ್ಯನ ಆಯುಷ್ಕಾಲ ಹುಲ್ಲಿನಂತಿದೆ, ಹೂವಿನಂತಿದೆ. ಗಾಳಿ ಬಡಿಯುತ್ತಲೇ ಅದರ ಸ್ಥಳ ಇಲ್ಲದಂತ ಆಗ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕರ್ತನಿಗೆ ಮಹಿಮೆ ಉಂಟಾಗಲಿ, ನಮಗೆ ನಿತ್ಯವಾದಂಥ ಒಂದು ಸ್ಥಳ, ಮಹಿಮೆಯ ಒಂದು ಸ್ಥಳ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿ ಈ ವಾಗ್ದಾನ ಮಾಡಿದರೆ, ಯೇಸು ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಪರಲೋಕಕ್ಕೆ ಹೋಗಿ ಮತ್ತೆ ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಕರೆಕೊಂಡು ಹೋಗುತ್ತೇನೆ ಅಂತೇಳಿ ದೇವರು ತನ್ನ ಮಕ್ಕಳಿಗೆ ಹೇಳಿದ್ದಾರೆ. ಹೀಗಿರುವಾಗ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ ದೇವರು, ನಿನ್ನನ್ನು ನಾಶನಿಂದ ತಪ್ಪಿಸುವಂಥ ದೇವರು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಯೇಸುವನ್ನು ನಂಬೋದೇ ಹೋದರೆ ನಾಶವಾಗಿ ಹೋಗ್ತೇವೆ. ಆದರೆ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಚಿತ್ತ ಒಬ್ಬನಾದರೂ ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದೇ ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಆತನು ದೇವರ ಕುರಿಮರಿಯಾಗಿ, ಲೋಕದ ಕಲ್ಯಾಣಕ್ಕಾಗಿ ಆತನು ರಕ್ಷಕನಾಗಿ, ದೇವರ ವಾಕ್ಯವಾಗಿ, ದೇವರ ನೀತಿಯಾಗಿ, ದೇವರ ಕೃಪೆಯಾಗಿ ನಮಗೆ ದೊರೆತನು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯ ಕೇಳಿಸಿಕೊಂಡಂತ ಕರ್ತನು ನಿಮ್ಮನ್ನು ಆಶೀರ್ವಿಸಲಿ. ಒಂದು ನಿಮಿಷ ನಾವು ಪ್ರೇಯರ್ ಮಾಡೋಣ. ಪರಿಶುದ್ಧನಾದ ದೇವರೇ, ಯೇಸುವಿನ ನಾಮದಲ್ಲಿ ನಾನು ಪ್ರೇಯರ್ ಮಾಡ್ತೇನೆ. ಈ ವಾಕ್ಯ ಕೇಳಿಸಿಕೊಂಡಂತ ನಿನ್ನ ಮಕ್ಕಳನ್ನ, ಅವರ ಕುಟುಂಬವನ್ನ, ಅವರ ಜೀವನವನ್ನ ದೇವರೇ, ಈ 3 ಕಾರ್ಯಗಳು, ಆತನು ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನೆಂಬುದಾಗಿ ಕರ್ತನೆ, ಈ ಕಷ್ಟ ಕಾಲದಲ್ಲಿ ಸ್ವಾಮಿ, ನಿನ್ನ ಮಕ್ಕಳು ಯಾರ್ಯಾರು ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಬಲಹೀನತೆಯಲ್ಲಿದ್ದಾರೋ ಅವರ ಮೇಲೆ ನಿನ್ನ ಕೃಪೆ ಇರಲಪ್ಪ. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಅವರಿಗೆ ಆರೋಗ್ಯ ಕೊಡು. ಯೇಸುವಿನ ನಾಮದಲ್ಲಿ ಅವರನ್ನ ನಿನ್ನ ಕೃಪೆಯಿಂದ ನೀನು ಶೃಂಗರಿಸಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ತಂದೆ. ಆಮೆನ್.